ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಿ? ಇವತ್ತು ಒಂದು ಒಳ್ಳೆ ಟಾಪಿಕ್ ತಂದಿದ್ದೀನಿ ಆ್ಯಸ್ ಯೂಶ್ವಲ್. ಸೊ ಎಲ್ಲರೂ ಕೇಳಿದ್ರು, ನೀವು ಯಾತಕ್ಕೆ ಒಂದು ಸ್ವಲ್ಪ ಬೇರೆ ಥರ ಮಾತಾಡ್ತಾ ಇದ್ದೀರಾ, ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ ಅಂತ. ಎಸ್, ನಾನು ಮಾತಾಡ್ತಾ ಇರೋದೆಲ್ಲ ಟೆಕ್ನಾಲಜಿ ಸಂಬಂಧನೂ ಇದೆ. ಹ್ಯುಮ್ಯಾನಿಟಿ, ಪೀಸ್ ಮತ್ತು ಇನ್ಕ್ಲೂಸಿವಿಟಿ ಮೂರರ ಸಂಬಂಧನೂ ಇದೆ ಇದಕ್ಕೆ. ಸೊ ಅದನ್ನು ನಾನು ಕ್ಲಾರಿಫೈ ಮಾಡಲಿಕ್ಕೆ ಇಷ್ಟಪಡ್ತೀನಿ ಫಸ್ಟು. ಯಾಕೆಂತಂದರೆ ನಾನು ಐಡಿಯಾಸ್ ಕೊಡ್ತಾ ಇರೋದು, ಹೇಳ್ತಾ ಇರೋದು, ರಿಲೇಟ್ ಮಾಡ್ತಾ ಇರೋದು, ಒಂದಷ್ಟು ಆಪರ್ಚುನಿಟಿ ಇದೆ ಆ ಸ್ಪೇಸಸ್ಸಲ್ಲೂ ಇದೆ. ಸೊ ಇದನ್ನು ನಾವು ಒಂದು ಸ್ವಲ್ಪ ಹೊರಗಿಂದ ನೋಡಿ ಅದನ್ನು ಯಾವ ಥರ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೋದು, ಯಾವ ಥರ ಚೇಂಜಸ್ ಮಾಡ್ಕೋಬೋದು, ಎಷ್ಟು ಆಪರ್ಚುನಿಟಿ ಇದೆ, ಇದನ್ನು ಒಂದು ಟಾಪಿಕಲ್ಲಿ ಬರುತ್ತೆ. ಸೊ ಹಾಗಾಗಿ ಆ ಐಡಿಯಾಸನ್ನು ನಾನು ತಮ್ಮ ಮುಂದೆ ಇಡ್ತೀನಿ. ಯಾಕಂತಂದರೆ ನಾನು ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ತೊಗೊಂಬರೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ಅದನ್ನು ಮಾಡೋದಕ್ಕೆ R&D ಮತ್ತು ಇನ್ನೊಂದಷ್ಟು ಕೆಲಸಗಳಾಗಬೇಕಾಗತ್ತೆ, ಅದು ಬೇಡಿ. ಸೊ ಹಾಗಾಗಿ ನನಗೆ ಅನ್ಸೋಂಗೆ ಏನಂತಂದರೆ, ಅಟ್ಲೀಸ್ಟ್ ಈಗೇನಿದೆ ಎಕ್ಸಿಸ್ಟಿಂಗು, ಅದರಲ್ಲಿ ನಾವು ಚೇಂಜ್ ಮಾಡ್ಕೋಬೋದು, ಅದನ್ನು ಹೆಂಗೆ ನಾವು ಈಗ ರೆಗ್ಯುಲರ್ ನಮ್ಮ ಲೈಫ್ ಸ್ಟೈಲಿಗೆ ಅಳವಡಿಸ್ಕೋಬೋದು, ಇದನ್ನು ನಾನು ಹೇಳ್ಕೊತ ಬರ್ತೀನಿ. ಸೊ ಹಾಗಾಗಿ ನನ್ನ ಒಂದು ವಿಚಾರನ ತಪ್ಪು ತಿಳಿಬೇಡಿ. ಇವತ್ತಿನ ಟಾಪಿಕ್ಕು ತುಂಬ ಪ್ರಮುಖವಾದದ್ದು. ಇದು ಹ್ಯುಮ್ಯಾನಿಟಿಗೆ ಸೇರಿದ್ದು. ಇದರಲ್ಲಿ ನಾನು ಯಾವ ಕವನ ಕತೆ, ಯಾವ ಥರದ್ದು ಒಂದು ಪೊಯೆಟಿಕ್ ರಿಲೇಷನ್ನು ಅಥವಾ ಯಾವುದೇ ಒಂದು ಆರ್ಟಿಫಿಷಿಯಲ್ ಐಡಿಯಾಸು, ಇದನ್ನು ನಾನು ಹೇಳಲ್ಲ ಇವತ್ತು. ಇದನ್ನು ರಾ ಆಗಿ ನಿಮ್ಮ ಮುಂದೆ ಇಡ್ತೀನಿ. ಮಿಕ್ಕಿದ್ದು ನೀವು ಡಿಸೈಡ್ ಮಾಡಿ, ನೀವುಗಳು ಕಮೆಂಟ್ ಮಾಡಿ, ಇದನ್ನು ಮುಂದೆ ಏನು ಮಾಡಬೇಕು ಅಂತ ತಿಳಿಸಿ. ಸೊ ನಿನ್ನೆ ರಾತ್ರಿ ನಡೆದ ಘಟನೆ ಇದು. ನಿನ್ನೆ ರಾತ್ರಿ ನಡೆದಿದ್ದು. ಸೊ ನಿನ್ನೆ ರಾತ್ರಿ ಸ್ವಲ್ಪ ಲೇಟ್ ಆಯಿತು. ನಾನು ಬೆಂಗಳೂರು ಬಿಡೋವಾಗಲೂ ಆಲ್ಮೋಸ್ಟ್ ಒಂದು 9:30-10 ಗಂಟೆ ಆಗಿತ್ತು. ಮೈಸೂರಿಗೆ ಹೊರಟೆ. ಸೊ ಆಲ್ಮೋಸ್ಟ್ ಅರ್ಧ ಮಧ್ಯರಾತ್ರಿ. ಸೊ ಮೈಸೂರಿಗೆ ಹೋದಾಗ ಟ್ಯಾಕ್ಸಿ ಕಾಯ್ತಾಯಿತ್ತು. ಟ್ಯಾಕ್ಸಿ ಸಿಕ್ತು ನನಗೆ ಮನೆಗೆ ಹೋಗಲಿಕ್ಕೆ. ಟ್ಯಾಕ್ಸಿ ವೆಯ್ಟ್ ಮಾಡ್ತಾಯಿತ್ತು. ವಾಲ್ವೋ ಬಸ್ ಇಳಿದ ಮೇಲೆ ಒಬ್ಬ ಮನುಷ್ಯ ಬಂದು ನಮಸ್ಕಾರ ಮೇಡಮ್, ಡಾಕ್ಟರ್ ಅನಿತಾ ಅಲ್ವಾ ನೀವು ಅಂತ. ಹೌದಪ್ಪ, ಯಾರೋ ಹಿಂಗೆ ವಿಡಿಯೋ ನೋಡಿರಬೇಕು ಏನೋ ಅಂತ. ನಮಸ್ಕಾರ ಅಂಥೇಳಿ ಮಾತಾಡಿದೆ ಒಂದು ನಿಮಿಷ. ಆಮೇಲೆ ಇಲ್ಲ ಮೇಡಮ್, ನಾನು ಸಾಫ್ಟ್ವೇರ್ ಇಂಜಿನಿಯರು, ನನಗೆ ಈಗ ಕುಂದಾಪುರಕ್ಕೆ ಹೋಗಬೇಕು, ನನ್ನ ಹತ್ರ ದುಡ್ಡಿಲ್ಲ ಅಂತ ಶುರು ಮಾಡಿದೆ. ಸೊ ನನಗೆ ಆವಾಗಲೇ ಗೊತ್ತಾಗೋಯ್ತು ಇದು ಯಾವುದೋ ಫೇಕ್ ಸ್ಟೋರಿನೇ ಇದು. ಯಾಕಂದರೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅವ್ರ ಫ್ರೆಂಡ್ಸನ್ನು ಬಿಟ್ಟು ಅಥವಾ ಅವ್ರು ಯಾವ ಥರ ಒಂದು ರಿಲೇಷನ್ನ ಬಿಟ್ಟು ಯಾತಕ್ಕೆ ಬಂದು ಪಬ್ಲಿಕ್ಕಲ್ಲಿ ಎಲ್ಲರನ್ನೂ ಇಂಟ್ರಪ್ಟ್ ಮಾಡಿ, ಅದು ನನ್ನ ಹೆಸರು ಹಿಡ್ಕೊಂಬಂದು ಕೇಳಿ ಮಾಡಿ ಕೇಳ್ತಾ ಇದ್ದಾರೆ ಅಂತ. ಹಿಂದ್ಗಡೆ ನೋಡಿದ್ರೆ 4-5 ಜನ ಬರ್ತಿದ್ದಾರೆ. ಸೊ ಇಮಿಡಿಯೇಟ್ಲಿ ಐ ಕುಡ್ ರಿಯಲೈಸ್. ನಾನು ಆ ಕಡೆ ನೋಡೋಕ್ಕೆ ಹೋಗಲಿಲ್ಲ, ನನ್ನ ಗಮನ ಬಂತು ಅಂತಲೂ ನಾನು ಹೇಳಲಿಲ್ಲ. ಸೊ ಸೈಲೆಂಟಾಗಿ ನನ್ನ ಪಾಟಿಗೆ ನಾನು ಓಕೆ, ಏನು ಯಾವ ಕಂಪ್ನಿ, ಏನು ಸಮಾಚಾರ ಅಂತ ಸುಮ್ಮನೆ ಒಂದು ಸಲ ಕೇಳಿದೆ. ಅದು ಯಾವುದೋ ID ಕಾರ್ಡ್ ತೆಗೆದುಬಿಟ್ಟು ತೋರಿಸ್ತಾ ಇದ್ದಾರೆ. ಸೊ ಐ ಡೋಂಟ್ ನೋ ಹೌ ವರ್ತಿ ಇಟ್ ಇಸ್. ಆಮೇಲೆ ನಾನು ಹೇಳಿದೆ, ನೋಡಿಪ್ಪ, ನಾನು ನಾನ್ ರೆಸಿಡೆಂಟ್ ಇಂಡಿಯನ್ನು, ನನ್ನ ಹತ್ರ ಈ UPI ಪೇಮೆಂಟು ಅವೆಲ್ಲ ಏನೂ ಇಲ್ಲ, ನನ್ನ ಹತ್ರ ಇಲ್ಲ, ನನ್ನ ಜೇಬಲ್ಲೂ ದುಡ್ಡಿಲ್ಲ ಇವಾಗ, ಬೇರೆ ಯಾರೋ ಟ್ಯಾಕ್ಸಿ ಬುಕ್ ಮಾಡಿದ್ದಾರೆ, ಸಿಗ್ತೀನಿ ಅಂತ ಸ್ವಲ್ಪ ಮುಂದೆ ಬಿಡಲಿಲ್ಲ. ಅವನು ಹಿಂದ್ಗಡೆ ಕಾರಲ್ಲೇ ಬಂದ. ಆ ಹುಡುಗ ಬಂದು ಬಹಳಷ್ಟು ತಲೆ ತಿಂದ. ಬಂದು ತುಂಬ ಒಂದು ಟಾರ್ಚರ್ ಮಾಡಿ ಡ್ರೈವರ್ಗೂ ಕೇಳಿ, ಡ್ರೈವರ್ ಹತ್ರನೂ ಒಂದಷ್ಟು ಬಯಸ್ಕೊಳ್ಳೋದ ಅವನು. ಸೊ ಅಲ್ಲಿ ನೋಡಿದ್ರೆ ಒಂದು 5-6 ಜನ ಈ ಟ್ರಾನ್ಸ್ ಜೆಂಡರ್ಗಳು ಮೈ ಮಾರ್ಕೊಳಕ್ಕೆ ಓಡಾಡ್ತಾ ಇದ್ದಾರೆ ರಾತ್ರಿ. ಯಾವುದು ಮೈಸೂರಿನ ಬಸ್ ಸ್ಟ್ಯಾಂಡಲ್ಲಿ. ಅದೇನು ಮಾಡ್ತಾ ಇದ್ದಾರೆ ನಮ್ಮ ಗೌರ್ಮೆಂಟ್ನವರು ಎಲ್ಲ ಏನೋ, ಅದನ್ನು ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ನನ್ನ ಮೇಲೆ ಅವ್ರ ಮೇಲೆ ನನಗೇನು ದ್ವೇಷ ಏನಿಲ್ಲ. ಬಟ್ ನಮ್ಮ ಸಮಾಜ ಹಿಂಗೆ ನಡೀತಾ ಇದೆ. ಸೊ ಅವ್ರು ಎಂಥ ಬಟ್ಟೆ ಹಾಕ್ತಾರೆ ಅಂತಂದರೆ ಅಬ್ಬಬ್ಬಾ, ಕೇಳೋಕ್ಕೆ ಆಗೋದಿಲ್ಲ. ಯಾಕಂದರೆ ನಾರ್ಮಲ್ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಥವಾ ಯಾವುದೋ ಒಂದು ತುಂಬ ದುಡ್ದವ್ರೂ ಆ ಲೆವೆಲಿಗೆ ಬಟ್ಟೆ ಹಾಕೋದಿಲ್ಲ. ಆ ಲೆವೆಲಿಗೆ ಥಿಂಗ್ಸ್ ಆರ್ ಗೋಯಿಂಗ್ ಆನ್ ಇನ್ ಮೈಸೂರು. ಸೊ ನನಗೆ ಗೊತ್ತಾಯಿತು, ಒಂದು 5-6 ಜನ ಹಿಂದೆ ಮುಂದೆ ದೇವರ್ ಸಿಗ್ನಲಿಂಗ್ ಔಟ್ ಆ್ಯಂಡ್ ದೇವರ್ ರೋಮಿಂಗ್ ಅರೌಂಡ್. ಯಾರು ಏನು ಅಂತ ಗೊತ್ತಿಲ್ಲ, ಬಿಕಾಸ್ ಐ ಆಮ್ ಆಲ್ರೆಡಿ ರನ್ನಿಂಗ್ ಥ್ರೂ ವಿತ್ ಲಾಟ್ ಆಫ್ ಲೈಫ್ ಥ್ರೆಟ್. ಇದು ಯಾವುದೋ ಹೊಸದು ಉಟ್ಕೊಂಡಿದೆ ಈಗ, ಹೊಸ ಟ್ರಿಕ್ಸು, ಹೆಂಗೆ ದೂರ ಕರ್ಕೊಂಡು ಹೋಗೋದು, ಹೆಂಗೆ ಏನು ಮಾಡೋದು, ಈ ಥರ ಒಂದು ವಿಚಾರಗಳು ನಡೀತಾ ಇದೆ. ಸೊ ತಮ್ಮ ಮುಂದೆ ಬೆಳಕಿಗೆ ತರ್ತಾ ಇದ್ದೀನಿ. ಇಂಥದ್ದೆಲ್ಲ ಒಂದು ಭಯಂಕರ ಸಂಗತಿಗಳಾಗ್ತಾ ಇದೆ. ಇದೇ ಥರ ಮೊನ್ನೆ ಯಾರೋ ಒಬ್ಬರು ಡೊನೇಷನ್ ಕೊಡ್ತೀನಿ ಅಂತ ಬಂದರು.
ಆಯ್ತಪ್ಪ ನೀವು ಏನು ಡೊನೇಷನ್ ಕೊಡ್ತೀರಾ ಅಂದರೆ 97% ವಾಪಸ್ ಕೊಡಬೇಕಂತೆ ಆ ಮನುಷ್ಯನಿಗೆ. ಈ ಡೊನೇಷನ್ ಅಂತೆ ಅನಿತಾ ಹ್ಯುಮ್ಯಾನಿಟಿ ಫೌಂಡೇಶನಿಗೆ ಕೊಡ್ತಾರಂತೆ. 97% ಅವ್ರಿಗೆ ವಾಪಸ್ ಕೊಡಬೇಕಂತೆ. ನಮ್ಮ ಜಗತ್ತು ಎಲ್ಲೋಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಇದು ಹ್ಯುಮ್ಯಾನಿಟಿನಲ್ಲಿ ನಾವು ಮಾತಾಡ್ತಾ ಇರೋದು ನನಗೆ ಅದು ತಪ್ಪಂತ ಅನ್ನಿಸ್ತಾ ಇದೆಯಾ, ಎಲ್ಲರ ಮುಂದೆ ನಾನು ಶೇರ್ ಮಾಡ್ತಾ ಇರೋದು ಇದು ನನಗೆ ಅರ್ಥ ಆಗ್ತಾ ಇಲ್ಲ. ಅವನು ಯಾರೋ ಕೇಳ್ತಾನೆ ಬಂದು ಇವರೇ ಹೋಗಿದ್ರು ನನ್ನ ಕೊಲೀಗ್ಸು, ಅಡ್ವರ್ಟೈಸ್ಮೆಂಟ್ ಬೇಕು ಈ ಥರ ಕ್ಯಾಂಪೇನಿಗೆ ನೋಡಿ ಅಂತ ಕೇಳಲಿಕ್ಕೆ ಹೋದರೆ ಅವ್ರು ಹೇಳ್ತಾರೆ ನೀವು ಹೋಗ್ತಾ ಇರೋವಾಗ ಅನಿತಾ ಸತ್ತೋಗ್ಬಿಟ್ರೆ ನಾನು ಏನು ಮಾಡಲಿ ಅಂತ ಕೇಳ್ತಾರೆ. ಸೊ ಇಂಥ ಒಂದು ಟಾಪಿಕ್ಸ್ನೆಲ್ಲ ಇಟ್ಕೊಂಡು ನನಗೆ ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಹ್ಯುಮ್ಯಾನಿಟಿನ ಸತ್ತೋಗ್ತಾ ಇದೆ ನಮ್ಮಲ್ಲಿ. ಎಲ್ಲದನ್ನು ಕಮರ್ಷಿಯಲ್ ಕಾಂಟ್ರಾಕ್ಟ್ ಆಗಿಬಿಟ್ಟಿದೆ. ಅವನು ಯಾರೋ ಬರ್ತಾನೆ ಕೇಳ್ತಾನೆ TRP ಕೊಡ್ತೀಯಾ ಅಂತಂತಾನೆ, ಇನ್ಯಾರೋ ಬಂದು ಇನ್ನೇನೋ ಟಿಕೆಟ್ ಕೊಡ್ತೀನಿ 50% ಡಿಸ್ಕೌಂಟಲ್ಲಿ ಕೊಡು ಅಂತಂತಾನೆ. 50% ನೀನು ಕೊಡು, ಅದು ಸ್ಪಾನ್ಸರ್ಶಿಪ್ ಅಂತೆ. ಅವ್ನ ಲೋಗೋನ ಎಲ್ಲ ಕಡೆ ಹಾಕ್ಬೇಕಂತೆ. ಹೌ ಟೆರಿಬಲ್ ಇಸ್ ದಿಸ್? ಸೊ ಹಾಗಾಗಿ ಇಂಥವೆಲ್ಲ ನನಗೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಇಂಥದ್ದೊಂದು ದುರ್ಘಟನೆಗಳು ನಡೀತಾ ಇದೆ. ದುರ್ಘಟನೆಗಳಿಂದ ನಮಗೆ ತುಂಬ ಬೇಸರ ಆಗಿದೆ. ಯಾಕಂದರೆ ಹ್ಯುಮ್ಯಾನಿಟಿ ಅನ್ನೋದೇ ಈ ಜನರ ಹತ್ರ ಇಲ್ಲ. ಒಂದು ಸಲ ಹೇಳ್ಕೊಂಡ್ರೆ ಅಪ್ಪ ಹಿಂಗೆ ಒದ್ದಾಡ್ತಾ ಇದ್ದೀವಿ ನಾವು, ನಮಗೆ ಈ ಒಂದು ದೇಶನ ಸರಿ ಮಾಡಬೇಕು, ನಿಂತ್ಕೊಳ್ರಪ್ಪ ಅಂತಂದರೆ ಇವ್ರು ದೇಶ ಕಟ್ಟೋ ಕೆಲಸಕ್ಕೆ ಕೇಳಿದ್ರೆ ಇವ್ರು ಬಂದು ಈ ಥರ ಒಂದು ಅಸಹ್ಯವಾದ ಒಂದು ವರ್ತನೆಗಳು, ಒಂದು ಅವರ ಒಂದು ಹ್ಯುಮ್ಯಾನಿಟಿನ ನಮಗೆ ತೋರಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಅವರಲ್ಲೇ ಅವ್ರಿಗೆ ಪೀಸ್ ಇಲ್ಲ, ಎಲ್ಲರೂ ದುಡ್ಡಿಗೆ ಹೊರಟೋಗಿದೆ, ದುಡ್ಡಿಗೆ ಮಾರ್ಕೊಂಡ್ಬಿಟ್ಟಿದ್ದಾರೆ ಜನ. ಸೊ ಹಾಗಾಗಿ ಯಾರಿಗೇನು ಹೇಳಿದ್ರು ಅದು ಇವತ್ತು ಕೇಳೋದಿಲ್ಲ. ಯಾಕಂದರೆ ಅವ್ರಿಗೆ ಎವ್ರಿಬಡಿ ಆರ್ ಬಾದರ್ಡ್ ಅಬೌಟ್ ದೇರ್ ಓನ್ ಬ್ಯಾಂಕ್ ಬ್ಯಾಲೆನ್ಸಸ್. ಅವ್ರಿಗೊಂದು ದೊಡ್ಡ ಸ್ಟೇಟಸ್ ಬೇಕು, ದೊಡ್ಡ ಕಾರು. ನಾನು ಯಾವನೋ ಒಬ್ಬ ಕೇಳ್ದೆ, ಅವನು ಮುಂಚೆ ನನ್ನ ಕಾರಲ್ಲಿ ಬಂದು ಒಂದು ಸೂಟ್ ಕೇಸ್ ಎತ್ಕೊಂಡು ಹೋಗ್ತಾ ಇದ್ದೆ ಏರ್ಪೋರ್ಟಿಂದ. ಇವತ್ತು ಅವ್ನು ಕೇಳ್ತಾನೆ ನನ್ನ ಹತ್ರ 15 ಕೋಟಿ ರೂಪಾಯಿ ಇದೆಯಾ, ನಿನ್ನ ಹತ್ರ ಏನಯ್ಯ ಇದೆ ಅಂತಂತಾನೆ. ಅಯ್ಯೋ ಏನು ಹೇಳೋದು ಇಂಥವ್ರಿಗೆ? ಇದೆಲ್ಲ ನಮ್ಮ ನಿಜ ಜೀವನದ ಸಂಗತಿ, ದುರಂತಗಳು. ಸೊ ಇದ್ರ ಮಧ್ಯೆ ನಮ್ಮ ಬದುಕು, ನಮ್ಮ ಒಂದು ಕನ್ಸ್ಟ್ರಕ್ಷನ್ನು, ನಮ್ಮ ಒಂದು ನೆಕ್ಸ್ಟ್ ಲೆವೆಲ್ ಇನಿಷಿಯೇಟಿವ್ಸು, ಇದೆಲ್ಲ ನಾನು ಮುಂದೆ ಹೇಳ್ತಾ ಇದ್ದೀನಿ. ಯಾಕಂತಂದರೆ ದಿಸ್ ಇಸ್ ಹೌ ಸ್ಟ್ರಗ್ಲಿಂಗ್ ವಿ ಆರ್ ಆ್ಯಕ್ಚುಲಿ. ಸುಮ್ಮನೆ ಯಾವುದೂ ಫ್ರೀಯಾಗಿ ಬರಲ್ಲ, ಇಲ್ಲಿ ಯಾರೂ ಸುಮ್ಮನೆ ಕೊಟ್ಬಿಟ್ಟಿಲ್ಲ. ನಿಂತ್ಕೊಳ್ಳೋದಕ್ಕೂ ನಮಗೆ ಬೀಳ್ಸೋರೇ ಜಾಸ್ತಿ ಇರ್ತಾರೆ ಹೊತ್ತು ಎದ್ದು ನಿಲ್ಲಿಸೋರು ಅಂಥವ್ರು ತುಂಬ ಕಮ್ಮಿ. ಸೊ ಜಸ್ಟ್ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಐ ಥಾಟ್ ಐ ವಿಲ್ ಗಿವ್ ಯು ದಿಸ್ ಆ್ಯಂಡ್ ಹೌ ಹ್ಯುಮ್ಯಾನಿಟೇರಿಯನ್ ವಿ ಆರ್ ಅಂತ. ಅದಲ್ದಿರ ನಾನು ಓದೊಂದು 2 ವಾರದ ಮುಂಚೆ ಕಾರಲ್ಲಿ ವಾಪಸ್ ಮೈಸೂರಿಗೆ ಹೋಗ್ತಾ ಇದ್ದೆ ಸ್ವಲ್ಪ ಸಂಜೆ ಸಮಯ. ಪಾಪ ಒಂದು ಹೆಂಗಸು ಅವ್ರ ಮಗಳನ್ನ ಕರ್ಕೊಂಡು ಆ ಮಗಳ ಮದುವೆಗೆ ಕರೆಯೋದಕ್ಕೆ ಮೈಸೂರಿಗೆ ಹೋಗಿದ್ದಾರೆ, ವಾಪಸ್ ಬರ್ತಿದ್ದಾರೆ. ಹಿಂದ್ಗಡೆಯಿಂದ ಯಾರೋ ಒಬ್ಬರು ರೇಸರ್, ಮೈಸೂರು ಅಂತಂದ್ರೆ ರೇಸು. ಸೊ ಹಿಂದ್ಗಡೆಯಿಂದ ಬಂದವರು ಈ ಕಾರಿಗೆ ಗುದ್ದಿದ್ದಾರೆ. ಆ ಲಗ್ನ ಪತ್ರಿಕೆ ಎಲ್ಲ ಪಾಪ ರಸ್ತೆಯಲ್ಲಿ ಚೆಲ್ಲೋಗಿದೆ. ಎಲ್ಲ ಚೆಲ್ಲಿ ಅವ್ರ ತಾಯಿ ಕೆಳಗಡೆ ಬಿದ್ದಿದ್ದಾರೆ. ಹುಡುಗಿ ತಾಯಿ, ಆ ಹುಡುಗಿ ಇಬ್ಬರು ಕಾರಿಂದ ಎಗರಿಬಿಟ್ಟಿದ್ದಾರೆ. ಯಾಕಂದ್ರೆ ಸೀಟ್ ಬೆಲ್ಟ್ ಹಾಕ್ಕೊಂಡಿಲ್ಲ. ಸೀಟ್ ಬೆಲ್ಟ್ ಹಾಕ್ಕೊಳ್ತಿದ್ದಾರೆ ನೋಡಿ, ಏನು ದುರಂತ ಇದು ಅಂತ. ಸೀಟ್ ಬೆಲ್ಟ್ ಹಾಕ್ಕೊಂಡಿಲ್ಲ, ಕಾರಿಂದ ಬಿದ್ದುಬಿಟ್ರು. ನನ್ನ ಕಣ್ಮುಂದೆ ಆಪೋಸಿಟ್ ಟ್ರ್ಯಾಕಲ್ಲಿ ಆಯಿತು. ನಾನೇನು ಮಾಡಿದೆ, ಆ್ಯಸ್ ಎ ಫಸ್ಟ್ ಪ್ರಿಕಾಷನ್, ಓಕೆ ಇವರಿಬ್ಬರು ಎದ್ದಿದ್ದಾರಾ, ಓಕೆ ನಾನು ಆ ರೋಡ್ನೇ ಬಂದ್ ಮಾಡಿದೆ. ನಾನು ಯಾಕಂದರೆ ನಿಮ್ಮ ಜರ್ಮನ್ ಸ್ಟ್ಯಾಂಡರ್ಡ್ಸು ಅಲ್ಲಿ ನಾನು ಹಂಗೆ ಓಡಿಸಿದ್ರೆ ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಇಟ್ಸ್ ಅ ಕ್ರಿಮಿನಲ್ ಅಫೆನ್ಸ್. ಫಸ್ಟ್ ಏಡ್ ಮಾಡಬೇಕು, ಜನನ ಕರಿಬೇಕು, ಈ ಥರದ್ದೆಲ್ಲ ನಮಗೆ ಟ್ರೈನ್ ಆಗಿರೋದು. ಇವ್ರು ನೋಡಿದ್ರೆ ಹೆಂಗಂದ್ರೆ ಹಂಗೆ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ಜನರು. ಆ ಹೈವೇನ ಬಂದ್ ಮಾಡಿ ನಿಲ್ಲಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ನಾನು ಒಂದು ಸೈಡ್ ಪೂರ್ತಿ ಇವರನ್ನು ಎಬ್ಸಿ, ಇವ್ರಿಗೆ ಪಾಪ ಅವ್ರ ಕೈಗೆ ಏನಾಗಿದೆ ಅಂತಂದರೆ ಈ ಪೂರ್ತಿ ಕಿತ್ತೋಗಿದೆ, ಹೊರಗಡೆ ಬಂದುಬಿಟ್ಟಿದೆ. ಅದು ನನಗೆ ನೋಡೋಕ್ಕಾಗ್ತಿಲ್ಲ. ಆದರೆ ಪಾಪ ಅವ್ರ ಮೊಬೈಲ್ ಫೋನು, ಪರ್ಸು ಎಲ್ಲ ಬಿದ್ದಿದೆ ಪೂರ್ತಿ ರಸ್ತೆಯಲ್ಲಿ. ಎಂಥ ಜನ ಕಣ್ರಿ ಅಲ್ಲಿ ಬಂದು ಕದ್ಕೊಂಡು ಹೋಗ್ತಾರಲ್ರಿ ಆ ಮೊಬೈಲ್ ಫೋನು, ಪರ್ಸನ್ನ ಎಲ್ಲನೂ. ಆ ತಾಯಿ ಯಾರು ಏನು ಯಾವ ಥರ ಕನೆಕ್ಟ್ ಮಾಡಬೇಕು, ಅವ್ರ ಮನೆಯವ್ರಿಗೆ ಫೋನ್ ಮಾಡೋದಕ್ಕೆ ಆ ಫೋನನ್ನು ದರಿದ್ರ ಮಂಡ್ಯ ಮಕ್ಕಳು ಬಿಟ್ಬಿಟ್ಟು ಹೋಗ್ಬಾರ್ದು. ಸಾರಿ ಅಂತ ಒಂದು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಪದನ. ದಯವಿಟ್ಟು ಭಾಳಷ್ಟು ಬೇಸರ ಆಗೋಯ್ತು ಇಂಥ ಒಂದು ಜನರನ್ನು ನೋಡಿ. ಯಾಕೆ ಹಿಂಗೆ ಇಂಥ ಒಂದು ಸಮಾಜ ಒಂದು ಸೃಷ್ಟಿಯಾಗಿದೆ, ಹ್ಯುಮ್ಯಾನಿಟಿ ಅನ್ನೋದು ಸತ್ತೋಗಿದೆಯಾ ಅಂತ ನನಗೆ ಭಾಳಷ್ಟು ಬೇಸರ ಆಗೋಯ್ತು. ಎಂಥ ಜನ ಇದ್ದಾರೆ ಅಂತಂತ ನನಗೆ ತುಂಬ ಒಂದು ಬೇಸರದಿಂದ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಮ್ಮ ಸಮಾಜ ನಾವೇ ಹಾಳೆ ಮಾಡ್ಕೋತಾ ಇದ್ದೀವ, ದುಡ್ಡಿಗೆ ಮಾರ್ಕೊಂಡ್ಬಿಟ್ಟಿದ್ದೀವ, ನಮ್ಮ ಮನುಷ್ಯತ್ವನ ದುಡ್ಡಿಗೆ ಮಾರ್ಕೊಂಡ್ಬಿಟ್ಟಿದ್ದೀವ ಅಂತ. ನಾನು 112 ಆ್ಯಂಬುಲೆನ್ಸಿಗೆ ಫೋನ್ ಮಾಡಿದ್ರೆ ಅದೇನೋ ಒಂದನ್ನು ಒತ್ತಿ, 8 ಒತ್ತಿ, 10 ಯಾರನ್ನ ಸಾಯ್ತಾ ಇರೋರು ಹೋಗ್ಬಿಟ್ಟು 1, 8, 10 ಅಂತ ಒತ್ಕೊಳಕ್ಕಾಗತ್ತಾ? ಕೈ ಆಡಬೇಕಲ್ಲ ಪಾಪ ಅವರಿಗೆ.
ಏನಪ್ಪ ನಮ್ಮ ಸಿಸ್ಟಮು ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ತಮ್ಮ ಅನಿಸಿಕೆಗಳನ್ನು ತಿಳಿಸಿ. ಈ ಸಲ ನೀವು ಎಷ್ಟು ಬೈಯೋಕ್ಕಾಗುತ್ತೋ ಬೈರಿ. ಅದಕ್ಕೋಸ್ಕರ ನಾನು ಒಂದು ಕೆಟ್ಟ ಪದ ಉಪಯೋಗ ಮಾಡಿಬಿಟ್ಟಿದ್ದೀನಿ. ಇದನ್ನು ನಾವು ಹೊರಗೆ ತರಲೇಬೇಕು. ಇದನ್ನು ನಾವು ಮುಂದೆ ಹೋಗಲೇಬೇಕು. ಧನ್ಯವಾದ. ಥ್ಯಾಂಕ್ ಯು. ಮತ್ತಿನ್ನೊಂದು ವೀಡಿಯೋಲಿ ಸಿಗ್ತೀನಿ ನಿಮಗೆ.